ತಂದ್ರೆ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸೇವಾ ಸಮಿತಿಯಿಂದ ಸಾರ್ವಜನಿಕರಿಗೆ ಎಚ್ಚರಿಕೆ. ಹೌದು, ಸಾಲಿಗ್ರಾಮ ತಾಲೂಕಿನ ತಂದ್ರೆ ಗ್ರಾಮದ ಪಟ್ಟದ ಶ್ರೀ ವೀರಭದ್ರೇಶ್ವರ ಸೇವಾ ಸಮಿತಿಯ ಹೆಸರನ್ನು ಬಳಸಿಕೊಂಡು ಸಮಿತಿಯ ಸದಸ್ಯರನ್ನು ಹೊರತುಪಡಿಸಿ ಯಾರೇ ಚಂದ ಅಥವಾ ಯಾವುದೇ ವಸ್ತು ಸಾಮಗ್ರಿಗಳನ್ನು ಕೇಳಿಕೊಂಡು ಬಂದರೂ ನೀಡಬಾರದು ಎಂದು ಸೇವಾ ಸಮಿತಿಯವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಸಮಿತಿಯ ಹೆಸರಿನಲ್ಲಿ ಯಾರಾದರೂ ಚಂದ ಅಥವಾ ಸಾಮಗ್ರಿಗಳನ್ನು ಕೇಳಿಕೊಂಡು ಬಂದರೆ ಕೂಡಲೇ ಅಂತಹ ವ್ಯಕ್ತಿಗಳ ಬಗ್ಗೆ ಸೇವಾ ಸಮಿತಿಗೆ ಮಾಹಿತಿ ನೀಡಬೇಕು. ಜೊತೆಗೆ ಸಮೀಪದ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಸಮಿತಿಯ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಸಾರ್ವಜನಿಕರಿಂದ ಹಣ ಅಥವಾ ಸಾಮಗ್ರಿಗಳನ್ನು ಸಂಗ್ರಹಿಸುವುದನ್ನು ತಡೆಯುವ ಉದ್ದೇಶದಿಂದ ಈ ಎಚ್ಚರಿಕೆ ನೀಡಲಾಗಿದೆ ಎಂದು ಸೇವಾ ಸಮಿತಿಯವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಸಹಾಯ ಮಾಡಲು ಇಚ್ಛಿಸುವವರು ನೇರವಾಗಿ ಸ್ವಾಮಿ ಸನ್ನಿಧಿಗೆ ಬಂದು ಸಹಾಯ ಮಾಡಬಹುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರು ಈಶ್ವರ, ಉಪಾಧ್ಯಕ್ಷರು ರಾಜಪ್ಪ, ಕಾರ್ಯದರ್ಶಿ ಜಯದೇವ ಟಿಆರ್, ಸಹ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್, ಖಜಂಚಿ ಹೇಮೇಶ್ ಪ್ರಸಾದ್, ಪದಾಧಿಕಾರಿಗಳಾದ ಸಚಿನ್ ಡಿಸಿ, ನಾಗರಾಜು ಟಿಎನ್, ಚಂದ್ರಪ್ಪ, ವೀರಭದ್ರ, ಹರ್ಷಿತ್ ಕುಮಾರ್ ಟಿಕೆ, ವೀರಭದ್ರಸ್ವಾಮಿ ಪಿ, ಸ್ವಾಮಿ, ಸಚಿನ್ ಟಿವಿ, ಸಿದ್ದಲಿಂಗ ಸೇರಿದಂತೆ ಉಪಸ್ಥಿತರು ಹಾಜರಿದ್ದರು. ಓಂ ಶ್ರೀ ಪಟ್ಟದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸಮಿತಿ ದೇವಿ ತಂದ್ರೆ ಗ್ರಾಮದಲ್ಲಿ ಶ್ರೀ ಪಟ್ಟದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯಿಂದ ಕೆಲಸ ಕಾರ್ಯಗಳು ನಡೆಯುತ್ತಿದ್ದರಿಂದ ಹಾಗೂ ದಿನನಿತ್ಯ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಹಾಗೂ ಪ್ರತಿ ಗೌರಿ ಹಬ್ಬದ ದಿವಸ ವಿಶೇಷ ಪೂಜೆ, ಹೋಮ ಹವನ, ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಎಲ್ಲ ಅನ್ನ ಸಂತರ್ಪಣೆ ಎಲ್ಲ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದ ಹೆಸರು ಹೇಳಿ ಕೆಲವರು ನಮ್ಮ ದೇವಸ್ಥಾನದ ಹೆಸರು ಹೇಳಿ ಅದರಲ್ಲಿ ಇದು ಹಣ ಸಂದಾಯ, ಧನ ಸಹಾಯ ಹಾಗೂ ಎಲ್ಲ ಇದರಲ್ಲೂ ಎಲ್ಲ ಕೇಳಿ ದೇವಸ್ಥಾನದ ಇದನ್ನು ಇದು ಮಾಡ್ತಾ ಇದ್ದಾರೆ. ಸುಳ್ಳು ಮಾಹಿತಿ ಹೇಳಿ ವಸೂಲಿ ಮಾಡಿ ಬರ್ತಾ ಇದ್ದಾರೆ. ಹಾಗಾಗಿ ಭಕ್ತಾದಿಗಳಲ್ಲಿ ನಾವು ವಿನಂತಿಸಿಕೊಳ್ಳುವುದು ಏನೆಂದರೆ, ನೀವು ದಯವಿಟ್ಟು ಅವರನ್ನು ಪರಿಶೀಲನೆ ಮಾಡಿ ನೀವು ಯಾವ ದೇವಸ್ಥಾನ ಏನು ಮಾಡ್ತಾ ಇದ್ರಿ ಎಂದು ಪರಿಶೀಲನೆ ಮಾಡಿ ನೀವು ದಯವಿಟ್ಟು ಅವರನ್ನು ಇದು ಮಾಡಿ ನಮ್ಮ ಸಂಘದ ಇದಕ್ಕೆ ಅವರನ್ನು ನೀವು ಇದು ಮಾಡಿ ಕೊಡಬೇಕಾಗಿ ವಿನಂತಿಸುತ್ತೇವೆ. ಕಾಯ ಕೋಟಿ ಸೂರ್ಯ ಸಮಪ್ರಭಃ ನಿರ್ವಿಘ್ನಂ ದೇವಕಾರ್ಯೇಷು ಸರ್ವದಾ. 1988ನೇ ಸಾಲಿನಿಂದ 1999ನೇ ಸಾಲಿನವರೆಗೂ ಈ ಸಕ್ಕದಾಗಿ ಬಂದಿದಂಥ ಬೃಹತ್ಕಾರವಾಗಿ ಶ್ರೀ ಪಟ್ಟದ ಪಾಲನೇತ್ರ ವೀರಭದ್ರ ಸ್ವಾಮಿಯ ನಿರ್ಮಿಸಲಾಗಿರುತ್ತದೆ. ಸಾಧಾರಣ ಅಂದಾಜು 1 ಕೋಟಿ ವೆಚ್ಚದ ತನಕ ನಾವು ಸಂಘದ ಸಮಿತಿಯಿಂದ ನಾವೇ ತಿಂಗಳ ದುಡ್ಡು ಹಾಕ್ಕೊಂಡು 3,000, 5,000, 10,000 ಗಂಟಲು ಹಾಕ್ಕೊಂಡು ಒಂದೊಂದ್ಸಲ 25,000 ಸಹ ದುಡ್ಡನ್ನ ಸೇಕರಣೆ ಮಾಡಿಕೊಂಡು ನಮ್ಮ ಸಂಘದ ವತಿಯಿಂದ ಸುಣ್ಣ ಬಣ್ಣ ಬಳಸ್ಕೊತಾ ಇದ್ದೀವಿ. ಯಾರೇ ಬಂದರೂ ಸಹ ನಮ್ಮ ದೇವಾಲಯದ ಹೆಸರು ಹೇಳಿ ಪಟ್ಟದ ಪಾಲನೇತ್ರ ವೀರಭದ್ರ ಸ್ವಾಮಿಗೆ ದಾಸೋಹ ನಡೆಸ್ತಾ ಇದ್ದೀವಿ. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಅಂತ ಯಾರಾದರೂ ಸಹ ಬಂದಿದ್ದೇ ಆದರೆ ದಯವಿಟ್ಟು ನಿಮ್ಮ ಪಕ್ಕದ ಪೊಲೀಸ್ ಠಾಣೆಗೆ ದೂರು ದಾಖಲಾತಿ ಕೊಡಿ. ಇಲ್ಲ ನಮ್ಮ ಕಮಿಟಿಯ ಅಧ್ಯಕ್ಷರಾಗಿರ್ಬೋದು, ಸಮಿತಿಯ ಸದಸ್ಯರಾಗಿರ್ಬೋದು, ಖಜಾಂಚಿಗಳಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಕಮಿಟಿಯ ನಂಬರ್ನ ನಾವು ಕೊಡಲು ಇಷ್ಟಪಡುತ್ತೇವೆ. ಸಾಧಾರಣ ಇದು ಚಿಕ್ಕದಾಗಿ ಬೃಹತ್ಕಾರವಾಗಿ ಮಾಡಿಸಿಂದ ನಮಗೆ ಯಾವುದೋ ರೀತಿ ಗೊಂದಲ ಮಾಡೋಕ್ಕೆ ಸಲುವಾಗಿ ಬೇರೆ ಕಡೆ ಎಲ್ಲ ಅನ್ನದಾನ, ತೆಂಗಿನಕಾಯಿ ಪ್ರತಿಯೊಂದು ಕಾಣಿಕೆ ರೂಪದಲ್ಲಿ ಹೊರಗಡೆ ಬಂದು ನಾವು ವೀರಭದ್ರ ಸ್ವಾಮಿಗೆ ಅನ್ನದಾಸೋಹ ಮಾಡ್ತಾ ಇದ್ದೀವಿ ಸುಳ್ಳು ಹೇಳಿ ಮಾಹಿತಿ ತಗೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ವಿನಂತಿಸ್ತಾ ಇದ್ದೀವಿ ಭಕ್ತರಲ್ಲಿ, ಯಾರೂ ಸಹ ಕೊಡ್ಲೇಬೇಕು ಅಂತ ಅನಿಸಿಕೆ ಇದ್ರೆ ನಮ್ದು ವಾಟ್ಸಪ್ ನಂಬರ್ ಇದೆ, ಮೊಬೈಲ್ ನಂಬರ್ ಇದೆ, ವಿಡಿಯೋ ಕಾಲ್ ನಂಬರ್ ಇದೆ. ಎಲ್ಲಾನು ಸಹ ಅಧ್ಯಕ್ಷರು ಸದಸ್ಯರದ್ದು ನಂಬರ್ನ ನಾವು ಈ ಸಮಿತಿಯಲ್ಲಿ ದೂರವಾಣಿ ಸಂಖ್ಯೆಗೆ ಕೊಡ್ತೀವಿ. ದಯವಿಟ್ಟು ಕ್ಷಮಿಸಿ ವಿನಂತಿಸ್ತೇವೆ. ಜೈ ಜವಾನ್, ಜೈ ಕಿಶಾನ್. ಓಂ ನಮ ಶಿವಾರ್ಪಿತಂ. ಪಟ್ಟದ ವೀರಭದ್ರೇಶ್ವರ ಹಾಗೂ ದೇವಿ ತಂದ್ರೆ ಗ್ರಾಮದಲ್ಲಿ ನೆಲೆಸಿರುವ ಹಾಗೂ ನಾವು 14 ಜನ ಸಂಘವನ್ನು ಬೆಳೆಸಿಕೊಂಡು ರಿಜಿಸ್ಟ್ರೇಷನ್ ಮಾಡಿಸಿ ರಸೀತಿ, ಕಮಿಟಿಯಿಂದ ರಸೀತಿ ಹಾಗೂ ಈಶ್ವರಪ್ಪ ಅಂತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು, ಖಜಾಂಚಿಗಳು
ಹೆಚ್ಚಿನ ಸಂಖ್ಯೆಯಲ್ಲಿ ನಾವು 14 ಜನ ಪ್ರತಿ ತಿಂಗಳು ನಾವು ದುಡ್ಡು ಪ್ರತಿ ತಿಂಗಳು 2,2 ಸಾವಿರ ದುಡ್ಡು ಹಾಕೊಂಡು ನಮ್ಮ ದೇವಾಲಯವನ್ನು ಬೆಳೆಸ್ಕೊಂಡು ಭಕ್ತಾದಿಗಳಲ್ಲಿ ನಾವು ಕಾಣಿಕೆ ರೂಪದಲ್ಲಿ ಅವರ ಹೊರಗಡೆ ಹೋಗಿ ಕಾಣಿಕೆ ರೂಪದಲ್ಲಿ ನಾವು ತರುತ್ತೇವೆ. ಆದರೆ ಬೇರೆಯವರು ನಮ್ಮ ದೇವಸ್ಥಾನ ಹೇಳಿ ರಸೀತಿಯನ್ನು ಡೂಪ್ಲಿಕೇಟ್ ರಸೀತಿಯನ್ನು ಮಾಡಿಕೊಂಡು ಅಕ್ಕಪಕ್ಕ ಹಳ್ಳಿಯಲ್ಲಿ ತಾಲೂಕಿನಲ್ಲಿ ಹಾಸನ ಜಿಲ್ಲೆ ಕೇನಾರ್ ತಾಲೂಕು ಪಿರಿಯಾಪಟ್ಟಣ ತಾಲೂಕು ಕುಶಾನಗರ ಮಡಿಕೇರಿ ಪ್ರತಿ ಕೇರ್ಪೇಟೆ ಮಂಡ್ಯ ಪ್ರತಿ ಕಡೆ ಹೋಗಿ ನಮ್ಮ ದೇವಾಲಯದ ದೇವಿರಮ್ಮನವರ ದೇವಸ್ಥಾನದ ಹಿಂಭಾಗ ಇರುವ ದೇವಸ್ಥಾನದಲ್ಲಿ ಅವರು ಹೋಗಿ ವೀರಭದ್ರ ಸ್ವಾಮಿ ಅನ್ನದಾನ ಮಾಡ್ತೀವಿ ಅಂತ ಹೇಳಿ ಕೆಲಸ ಕಾರ್ಯ ಮಾಡ್ತಾ ಇದೀವಿ ಅಂತ ಹೇಳಿ ಹಣವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಬಂದು ಭಕ್ತಾದಿಗಳು ಆಟ ಮಾಡ್ಕೊಂಡ್ ಬಂದು ಅನ್ನದಾನ ನಡೀತಾ ಇದೆ ಅಂತ ಹೇಳಿ ಪಾಪ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಯಾರು ಭಕ್ತಾದಿಗಳು ನಮ್ಮ ಕಮಿಟಿ ನಂಬರ್ ಕೊಡ್ತೀವಿ ಹಾಗೂ ನಮ್ಮ ಸಂಘದ ಅಧ್ಯಕ್ಷರುಗಳು ಎಲ್ಲಾರು ಇದು ಮಾಡ್ತೀವಿ. ಆದ್ರೂ ದಯವಿಟ್ಟು ಯಾರೇ ರಸೀತಿ ತಂದ್ರು ಹಣವನ್ನು ಯಾರು ಕೊಡಬೇಡಿ. ನಮ್ಮ ಕಮಿಟಿಗೆ ಫೋನ್ ಮಾಡಿ ಇವರು ನಿಜವಾದ ಅಧ್ಯಕ್ಷ ಈ ಸಂಘದವರ ಇಲ್ಲ ಬೇರೆಯವರ ಅಂತ ನೀವು ಅವ್ರನ್ನ ಇದು ಮಾಡಬೇಕು. ರಸೀತಿಯನ್ನು ನಮ್ಮ ಕಮಿಟಿಯಿಂದ ರಸೀತಿಯನ್ನು ನಾವು ಯಾರಿಗೂ ಹೊರಗಡೆ ಕೊಡ್ತಾ ಇಲ್ಲ. ಅವರೇ ಮಾಡಿಸ್ಕೊಂಡ್ಬಂದು ಸುಳ್ಳು ಹೇಳಿ ದುಡ್ಡು ಅಕ್ಕಿ ಪ್ರತಿ ಅಮಾವಾಸ್ಯೆಯಲ್ಲಿ ನಾವು ಅನ್ನದಾನ ಮಾಡ್ತಾ ಇದೀವಿ ಅಂತ ಹೇಳಿ ಸುಳ್ಳು ಹೇಳಿ ಇಸ್ಕೊಂಡ್ ಬರ್ತಾ ಇದ್ದಾರೆ. ದಯವಿಟ್ಟು ಭಕ್ತಾದಿಗಳಲ್ಲಿ ವಿನಂತಿ, ನಮ್ಮ ಕಮಿಟಿಯಲ್ಲಿ ನೀವು ಕಮಿಟಿ ನಂಬರ್ ಕೊಡ್ತೀವಿ, ನಮ್ಮ ಕಮಿಟಿ ನಂಬರ್ಗೆ ಫೋನ್ ಮಾಡಿ. ತಕ್ಷಣ ಸಿಕ್ಲಿಲ್ಲ ಅಂದ್ರೆ ಅಕ್ಕಪಕ್ಕ ಪೊಲೀಸ್ ಸ್ಟೇಷನ್ ಇದ್ರೆ ಅಲ್ಲಿಗೆ ಮಾಡಿ ನಮ್ಮ ಕಮಿಟಿಗೆ ಅವ್ರು ಮಾಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಸವಿನಯ ಪ್ರಾರ್ಥನೆ.